ಎಲ್ಲಿ ಲಾಸಸ್ ಆಗಿದೆ ನಮ್ಮ ಸರ್ಕಾರ ಜವಾಬ್ದಾರಿ ಇದೆ ರೈತರನ್ನು ಕಾಪಾಡೋದು, ಅದನ್ನು ನಾವು ಖಂಡಿತವಾಗೂ ಮಾಡ್ತೀವಿ. ಇಲ್ಲಿ ನಾನು ಹೇಳ್ದಂಗೆ 2 ವರ್ಷದಲ್ಲಿ 1400 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಬರೀ ಕಲಬುರಗಿ ರೈತರಿಗೆ. ಹಿಂದಿನ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಅವ್ರ ಯೋಗ್ಯತೆಗೆ 200 ಕೋಟಿ ಕೊಡಿಸಿದ್ದಾರೆ ಸ್ವಾಮಿ. ಇಲ್ಲಿ ಬರೀ ನಮ್ಮ ಸ್ವಂತ ಆದಾಯದಿಂದ 1400 ಕೋಟಿ ರೂಪಾಯಿ ಕೊಡಿಸಿದ್ದೀವಿ ನಾವು. ಇನ್ನು ನಮಗೆ ಎಷ್ಟು ಲಾಸ್ ಆಗಿದೆ ಅಂತಲೇ ಗೊತ್ತಿಲ್ಲ. ಅದು ಈಗ ಪಾರ್ಷಿಯಲಿ ಡ್ಯಾಮೇಜ್ಡ್ ಹೌಸಸ್ ಇದೆ. ಈಗ ಪಾರ್ಷಿಯಲಿ ಡ್ಯಾಮೇಜ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ನೀರು ಕಮ್ಮಿ ಆದಮೇಲೆ ಅದು ಫುಲ್ ಡ್ಯಾಮೇಜ್ ಆಗ್ಬೋದು, ಅಥವಾ ಇನ್ನು ಸಮೀಕ್ಷೆಗಳು ನಡೆದಿಲ್ಲ. ಏನೇ ಇದ್ರೂ ಕೂಡ ಎಲ್ಲಿ ಲಾಸಸ್ ಆಗಿದೆ ನಮ್ಮ ಸರ್ಕಾರ ಜವಾಬ್ದಾರಿ ಇದೆ ರೈತರನ್ನು ಕಾಪಾಡೋದು, ಅದನ್ನು ನಾವು ಖಂಡಿತವಾಗೂ ಮಾಡ್ತೀವಿ. ಇಲ್ಲಿ ನಾನು ಹೇಳ್ದಂಗೆ 2 ವರ್ಷದಲ್ಲಿ 1400 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಬರೀ ಕಲಬುರಗಿ ರೈತರಿಗೆ. ಬೇರೆ ಜಿಲ್ಲೆಯಲ್ಲಿ ನಾನು ಮಾತಾಡ್ತಾ ಇಲ್ಲ, ಅಂದರೆ ನಾವು ರೈತರ ಪರವಾಗಿದ್ದೀವಿ ಅಂತಲೇ ಅರ್ಥ ಅಲ್ಲ. ಆಮೇಲೆ ಏನೇ ಇದ್ರೂ ಕೂಡ ಅವರ ಹಿತಾಸಕ್ತಿ, ನಮ್ಮ ರೈತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದಾರೆ. ನನಗೆ ಸಿಕ್ಕಿರೋ 1 ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಬ್ರೀಫ್ ಮಾಡಿ ನೀವು ಬರಲೇಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. BJP-ಯವ್ರು ಏನು ಮಾಡ್ತಾ ಇದ್ದಾರೆ, NDRF ನಾಮ್ ಸರಿಯಾಗಿ ಮಾಡೋಕ್ಕೆ ಹೇಳಿ ಕೊಡಿಸಿ. ಹಿಂದಿನ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಅವ್ರ ಯೋಗ್ಯತೆಗೆ 200 ಕೋಟಿ ಕೊಡಿಸಿದ್ದಾರೆ ಸ್ವಾಮಿ. ಇಲ್ಲಿ ಬರೀ ನಮ್ಮ ಸ್ವಂತ ಆದಾಯದಿಂದ 1400 ಕೋಟಿ ರೂಪಾಯಿ ಕೊಡಿಸಿದ್ದೀವಿ ನಾವು. ಇವ್ರೇನು ಮಾಡಿದ್ದಾರೆ ಹೇಳಿ? ಸೊ ಅದರಿಂದ ಅವರಿಂದ ರೈತರ ಹಿತಾಸಕ್ತಿ ಕಾಪಾಡುವ ಪಾಠವನ್ನು ಅವರಿಂದ ಕೇಳೋ ಅಗತ್ಯ ಇಲ್ಲ ನಮಗೆ. 3,500 ಜನರಿಗೆ ನೆರವನ್ನು ನಾವು ನಮ್ಮ ಪಕ್ಷದ ಕಡೆಯಿಂದ ನೀಡಿದ್ದಾರೆ, ಸಂಸದರು ಕೊಟ್ಟಿದ್ದಾರೆ. ಅತ್ಯಂತ ಲೈಫ್ ಜಾಕೆಟ್ಸ್ ಕೊರತೆ ಇತ್ತು ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಬೆಂಗಳೂರಿಂದ 100 ಲೈಫ್ ಜಾಕೆಟನ್ನು ಕೂಡ ನಾವು ತರಿಸಿದ್ದೇವೆ. ಮತ್ತು ಇದು ನಮ್ಮ ಎಂಟೈರ್ ಮೆಡಿಕಲ್ ಟೀಮ್ ಏನಿದೆ ಅದು ಸ್ಟ್ಯಾಂಡ್ ಬೈನಲ್ಲಿದೆ. ಯಾಕಂದರೆ ಇದು ನೀರು ಕಮ್ಮಿ ಆದ ತಕ್ಷಣ ಸಾಂಕ್ರಾಮಿಕ ರೋಗಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಆರೋಗ್ಯಕ್ಕೆ ಹಾನಿಯಾಗುವಂಥ ರೋಗಗಳು ಬರಬಹುದು. ಸೊ ಅದಕ್ಕೆ ಸ್ವಲ್ಪ ಅವರಿಗೂ ಕೂಡ ನಾವು ಸ್ಟ್ಯಾಂಡ್ ಬೈನಲ್ಲಿ ಇಟ್ಟಿದ್ದೀವಿ. ಈಗ ನಾಳೆ ಮೊದಲನೇದಾಗಿ ಬೆಳೆ ಹಾನಿ. ಈಗ ಮೊದಲನೇ ಬಾರಿಗೆ ಕಲಬುರಗಿನಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ರೈತರು ಇನ್ಶೂರೆನ್ಸಿಗೆ ನೋಂದಾಯಿಸಿದ್ದಾರೆ. ಯಾವತ್ತೂ ಇಷ್ಟು ಮಾಡಿಸಿರಲಿಲ್ಲ. ನಮ್ಮ ಅಧಿಕಾರಿಗಳ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಈ ದೊಡ್ಡ ಮಟ್ಟದಲ್ಲಿ ಆಗಿರೋದು. ಆ 3 ಲಕ್ಷ ಜನರಲ್ಲಿ ಈಗಾಗಲೇ ಸುಮಾರು 1,70,000 ಜನ ಹಾನಿಯಾಗಿದೆ ಅಂತ ಕೂಡ ನಮಗೆ ಒಫಿಷಿಯಲ್ ಆಗಿ ದೂರು ನೀಡಿದ್ದಾರೆ. ಸೊ ಇದು ಬರೀ ಇವಾಗ, ಈಗ ಮತ್ತೆ ಬಿಸಿಲು ಬಿದ್ದಾಗ ಇನ್ನು ಒಣಗ್ತವೆ. ಸೊ ಇವಾಗ ಏನು ನಷ್ಟ ಎಷ್ಟಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೆಪ್ಟೆಂಬರ್ 17ನೇ ತಾರೀಕು ತನಕ 1,05,000 ಹೆಕ್ಟೇರ್ ಆಗಿದೆ. ಸೊ ಈಗ ಬಹುಶಃ ಅದು ಇನ್ನೂ ಒಂದು 50,000-60,000 ಹೆಕ್ಟೇರ್ ಹೆಚ್ಚಾಗ್ಬೋದು ಅಂತ ನನ್ನ ನಿರೀಕ್ಷೆ ಇದೆ. ಬಟ್ ಏನೇ ಆದರೂ ಕೂಡ ಇನ್ನೂ ಒಂದು 15-20 ದಿನ ಜಂಟಿ ಸಮೀಕ್ಷೆ ಆದಮೇಲೆ ಕಂದಾಯ ಇಲಾಖೆದವರು ಮತ್ತು ನಮ್ಮ ಕೃಷಿ ಇಲಾಖೆದವರು ಮತ್ತು ತೋಟಗಾರಿಕೆ ಇಲಾಖೆದವರು ಜಂಟಿ ಸಮೀಕ್ಷೆ ಮಾಡಿದ್ಮೇಲೆ ಅದರ ಅಂಕಿಅಂಶಗಳನ್ನು ನಾವು ಕೊಡ್ತೀವಿ. ಪ್ರಯತ್ನ ಮಾಡ್ತಾ ಇದ್ದೀವಿ ಅವರಿಗೆ ಕನ್ವಿನ್ಸ್ ಮಾಡಲಿಕ್ಕೆ. ಬಹುಶಃ ಈ ಸರಿ ಎಲ್ಲ ನಮ್ಮ ಜನರು ಕನ್ವಿನ್ಸ್ ಆಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಇದು ಸ್ವಲ್ಪ ನೀರು ಕಮ್ಮಿ ಆದಮೇಲೆ ಅವರ ರೆಸಲ್ಯೂಷನ್ಗಳನ್ನು ತೊಗೊಂಡು ಮತ್ತು ಏನೇನಾಗಬೇಕು ಅವೆಲ್ಲನೂ ಕೂಡ ಒಂದು ಡಾಕ್ಯುಮೆಂಟನ್ನು ಮಾಡಿ ರಿಹ್ಯಾಬಿಲಿಟೇಷನ್ ಸಬ್ಮಿಟ್ ಮಾಡ್ತೀವಿ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಲಬುರಗಿಗೆ ಬರ್ತಾ ಇದ್ದಾರೆ. ಸೊ ಭಾಳ ಆಳವಾಗಿ ನಮ್ಮ ಅಧಿಕಾರಿಗಳು ಸ್ವಲ್ಪ ಅಧ್ಯಯನ ಮಾಡಿ ಬೆಳೆ ನಾಶ ಎಷ್ಟಾಗಿದೆ, ಮನೆಗಳು ಎಷ್ಟು ಬೇಕಾಗುತ್ತೆ, ಮತ್ತು ಮೂಲಭೂತ ಸೌಕರ್ಯಗಳಿಗೆ ರೋಡ್ ಹಾಳಾಗಿವೆ, ಅಂಗನವಾಡಿ ಹಾಳಾಗಿವೆ, ಸ್ಕೂಲ್ಗಳು ಹಾಳಾಗಿವೆ. ಇದಕ್ಕೆಲ್ಲನೂ ಏನೇನು ನಾವು ಹಂತವಾಗಿ ನಾವು ಕ್ರಮ ವಹಿಸಬೇಕು ಅದನ್ನು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನ ನಾವು ನಾಳೆ ಸೆಳೀತೇವೆ.